UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡಬೇಕು, ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಅನ್ನೋದು ಲಕ್ಷಾಂತರ ಜನರ ಕನಸಾಗಿರುತ್ತೆ. ಬಟ್ ಅದರ ಹಾದಿ ಇದೆಯಲ್ಲ ಬಹಳ ಕಷ್ಟವಾಗಿರುತ್ತೆ, ಅಷ್ಟೊಂದು ಸಲೀಸಲ್ಲ. ದಿನದ 24 ಗಂಟೆಯಲ್ಲಿ 24 ಗಂಟೆ ಓದಿದ್ರು ಕೂಡ ಕಷ್ಟನೇ. ಹೀಗಿರುವಾಗ ಎಲ್ಲಾ ಸೌಲಭ್ಯಗಳನ್ನ ಇದ್ದು ಓದೋದೇ ಕಷ್ಟ. ಬಟ್ ಇಲ್ಲೊಬ್ಬ ಕುರಿಗಾಹಿ ಆ ಎಕ್ಸಾಮ್ನ ಕ್ರ್ಯಾಕ್ ಮಾಡಿ ಒಂದು ಅದ್ಭುತ ಸಾಧನೆ ಮಾಡಿದ್ದಾನೆ. ಅದ್ರ ಬಗ್ಗೆ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಬಿಡೋಣ. ಚಿಕ್ಕೋಡಿಯಲ್ಲಿ ಕುರಿಗಾಯಿಯ ಅಮೋಘ ಸಾಧನೆ. ಯುಪಿಎಸ್ಸಿಯಲ್ಲಿ ದೇಶಕ್ಕೆ 551ನೇಯ ರ್ಯಾಂಕ್. ಎಸ್, ಕುರಿ ಮೇಯಿಸುತ್ತಾ ಬೆಳಗಾವಿಯ ನಾನಾವಾಡಿಯಲ್ಲಿ ವಾಸವಿರೋ ಈ ಯುವಕನ ಹೆಸರು ಬೀರಪ್ಪ ಸಿದ್ದಪ್ಪ ಡೋಣಿ. ಈತ ಮೂಲತಃ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಯಮಗೆ ಗ್ರಾಮದವರು. ಸದ್ಯ ಬೀರಪ್ಪ ದೇಶವೇ ತಿರುಗಿ ನೋಡುವ ಸಾಧನೆ ಮಾಡಿದ್ದಾರೆ. ದೇಶದ ಅತ್ಯುನ್ನತ ಪರೀಕ್ಷೆ ಯುಪಿಎಸ್ಸಿಯಲ್ಲಿ ಬೀರಪ್ಪ ದೇಶಕ್ಕೆ 551ನೇಯ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ತಾನು ಕಲಿತ ಶಾಲೆ ಹಾಗೂ ತನ್ನೂರು ಮತ್ತು ತನ್ನ ಕುಟುಂಬಕ್ಕೆ ಕೀರ್ತಿ ತಂದಿದ್ದಾರೆ. UPSC ರಿಸಲ್ಟ್ ಬಂತು. ರಿಸಲ್ಟ್ದಾಗ 551 ರ್ಯಾಂಕ್ ತಗೊಂಡಾಗ ದೇಶನಾಗ IPS ರ್ಯಾಂಕ್ ಈ ವರ್ಷ ಸಿಗ್ತೈತಿ. ಸೊ ರಿಸಲ್ಟ್ ಆದಮೇಲೆ ಭಾಳ ಚಲೋ ಅನ್ಸಿದ್ದು ನಂಗೆ. ಯಾಕಂದ್ರೆ ಪೈಲೆಲ್ಲ ಕುರುಬರು ಇದ್ದೇವೆ, ನಾವು ಕುರಿ ಕಾಯ್ತಿದ್ದು. ಕುರಿ ಕಾಯ್ಕೋದು ನೀವು ಎಲ್ಲ ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ್ದ ಬಳಿಕ ಭಾಳ ಚಲೋ ಅನಿಸ್ತೈತಿ. ಸಿದ್ದಪ್ಪ ಹಾಗೂ ಬಾಳುವ ದಂಪತಿಯ 3ನೇ ಮಗ ಬೀರಪ್ಪ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ತನ್ನೂರು ಯಮಗಿಯಲ್ಲಿ ಮುಗಿಸಿ ನಂತರ PUC ಶಿಕ್ಷಣವನ್ನು ವಿಜ್ಞಾನ ವಿಭಾಗದಲ್ಲಿ ಮುಗಿಸಿ ನಂತರ ಬಿಟೆಕ್ ಪದವಿಯನ್ನ ಪಡೆದಿದ್ದಾರೆ. ಈತನ ಇಡೀ ಕುಟುಂಬದ ವೃತ್ತಿಯೇ ಕುರಿಗಾಯಿತನ. ಆದ್ರೆ ಈತನಿಗೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಆಸೆ ಇತ್ತು. BSc ಪದವಿ ಪಡೆದಿದ್ದ ಬೀರಪ್ಪ ಈತನ ಪ್ರತಿಭೆಗೆ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಅದಕ್ಕೆ ತೃಪ್ತಿ ಹೊಂದದ ಬೀರಪ್ಪ ಅದಕ್ಕೆ ರಾಜೀನಾಮೆಯನ್ನ ನೀಡಿ 2021ರಿಂದ ಓದೋದಕ್ಕೆ ಆರಂಭ ಮಾಡ್ತಾರೆ. UPSC ಪರೀಕ್ಷೆಯನ್ನ ಪಾಸ್ ಆಗಲೇಬೇಕು ಅಂತ ಹಠ ಬಿಡದೆ ಚಲದಂಕ ಮಲ್ಲನಂತೆ ಓದೋಕೆ ಶುರು ಮಾಡ್ತಾರೆ. ತನ್ನ 3ನೇ ಪ್ರಯತ್ನದಲ್ಲಿ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ನಂಗೆ ಅಂದರೆ ಇದು ಒಂದೇ ಮಾತು ಹೇಳ್ತೇನೆ. ಅಂದರೆ ಒಂದು ಅಟೆಂಪ್ಟ್ ಆದಮೇಲೆ ಯಾವ ಹುಡುಗರು ಪ್ರಿಪ್ರೇಷನ್ ಮಾಡ್ತಾ ಆ ಹುಡುಗರಿಗೆ ಸ್ವಂತಕ್ಕೆ ಗೊತ್ತಾಗ್ತೈತಿ ನನ್ನ ಕೈಲಿ ಆಗ್ತಿತ್ತೋ ಇಲ್ಲ ನನ್ನ ಕೈಲಿ ಆಗ್ಬೋದಿಲ್ಲ. ಸೊ ಯಾವಾಗ ಇದು ಇಂಡಿವಿಜುವಲಿಸ್ಟಿಕ್ ಒಪಿನಿಯನ್ ಐತಿ, ನೀವು ಸ್ವಂತ ಇನ್ಸ್ಟಿಕ್ಟ್ ಮೇಲೆ ನೀವು ಹೋಗಬೇಕು, ಹಿಂಗೆ ನಂಗೆ ಅನಿಸ್ತೈತಿ. ಮತ್ತು ಎಲ್ಲ ಎಕ್ಸಾಮ್ ಅಂದ್ರೆ ಡಿಫಿಕಲ್ಟ್ ಅಂದರೆ ಹಂಗಿಲ್ಲ. ಯಾರೇ ಹುಡುಗರು ಕ್ಲಿಯರ್ ಮಾಡ್ತಾರೋ ಯಾರೇ ಫೇಲ್ ಆಗ್ತಾರೋ. ಸೊ ಎಲ್ಲ ಡಿಪೆಂಡ್ಸ್ ಆನ್ ನಿಮ್ಮ ಪ್ರಿಪ್ರೇಷನ್ ಮತ್ತು ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಐತಿ. ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀರಿ, ಎಷ್ಟು ಅಭ್ಯಾಸ ಮಾಡ್ತೀರಿ, ಯಾವ ಕ್ವಾಲಿಟಿ ಅಭ್ಯಾಸ ಮಾಡ್ತೀರಿ, ಇದ್ರ ಮೇಲೆ ಡಿಪೆಂಡ್ ಐತಿ. ಕುರಿಗಾಯಿ ಯುವಕನೋರ್ವ ತನ್ನ ನಿರಂತರ ಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಕ್ಕೆ ಸಂಬಂಧಿಕರು ಇತರ ಕುರಿಗಾಯಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ರು. ಬೀರಪ್ಪನ ಸಾಧನೆಯನ್ನ ಕೊಂಡಾಡ್ತಿದ್ದಾರೆ. ಅಲ್ಲದೆ ಸನ್ಮಾನವನ್ನ ಮಾಡಿ ಆತನಿಗೆ ಕುರಿ ಗಿಫ್ಟ್ ನೀಡಿ ಶುಭ ಹಾರೈಸಿದ್ದಾರೆ. ಒಟ್ಟಲ್ಲಿ ಕುರಿಗಾಹಿ ಯುವಕನೋರ್ವ ತನ್ನ ನಿರಂತರ ಶ್ರಮದಿಂದ ದೇಶದ ಅತ್ಯುನ್ನತ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದು ತನ್ನ ಹೆತ್ತವರಿಗೂ ಹಾಗೂ ತಮ್ಮ ಊರಿಗೂ ಕೂಡ ಕೀರ್ತಿ ತಂದಿದ್ದಾರೆ. ಯಾರೇ ಆಗಿರಲಿ, ನಿರಂತರ ಶ್ರಮ ಹಾಕಿದ್ರೆ ಎಂತಹ ಕೆಲಸವನ್ನಾದರೂ ಕೂಡ ಮಾಡಿ ಮುಗಿಸಬಹುದು ಅನ್ನೋದಕ್ಕೆ ಕುರಿಗಾಯಿ ಬೀರಪ್ಪನೇ ಉದಾಹರಣೆ. ಮುಂದೆ IPS ಆಫೀಸರ್ ಆಗಬೇಕೆನ್ನೋ ಮಹತ್ವದ ಆಸೆ ಹೊಂದಿರೋ ಬೀರಪ್ಪನಿಗೆ ಗ್ಯಾರಂಟಿ ನ್ಯೂಸ್ನಿಂದ ಆಲ್ ದ ಬೆಸ್ಟ್.